me forever on fire. ನಾಳೆ ಮತ್ತೆ ದಲಿತ ಸಮುದಾಯದ ನಾಯಕರು ಸಭೆ ಸೇರ್ತೇವೆ. ಸಚಿವರು, ಶಾಸಕರು, ಮಾಜಿ ಶಾಸಕರು ಎಲ್ಲ ಸೇರಿ ಸಮಾವೇಶವನ್ನ ಮಾಡ್ತೀವಿ. ಕೊಪ್ಪಳದಲ್ಲಿ ಸಚಿವ ಶಿವರಾಜ್ ತಂಗಡಿಗೆ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಮತ್ತೊಂದು ರಾಜಕೀಯ ಕೆಸರೆರಚಾಟಕ್ಕೂ ಕೂಡ ಇದು ಕಾರಣ ಆಗ್ಬೋದು. ವಿಪಕ್ಷಿಗಳ ಬಾಯಿಗೆ ಮತ್ತೊಂದು ಆಹಾರ. ಅವರೇನೇ ಮಾಡಲಿ, ಅದು ರಾಜಕೀಯ ಬಣ್ಣವನ್ನು ಪಡೆದುಕೊಂಡುತ್ತೆ. ಯಾಕಂದರೆ ಆಲ್ರೆಡಿ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಊಟ ಮಾಡಿದಂಥ ವಿಚಾರ ನೋಡ್ತಾ ಇದ್ದೀವಿ ನಾವು. ಇನ್ನು ಪರಮೇಶ್ವರ ಅಧ್ಯಕ್ಷತೆಯಲ್ಲಿ ಸಭೆ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ ಇವರು ತಂಗಡಿಗೆ. ನಾವು ಪಕ್ಷದ ಸಂಘಟನೆ ಸಲುವಾಗಿ ಮಾಡ್ತಾ ಇದ್ದೇವೆ. SC/ST ವಿಚಾರಗಳನ್ನು ಪ್ರಸ್ತಾಪ ಮಾಡೋಕೆ ಈ ಸಭೆಯನ್ನು ಕರೆಯಲಾಗಿದೆ. ಇದು ಮುಖ್ಯಮಂತ್ರಿಗಳ ಸಲುವಾಗಿ ರಾಜ್ಯಾಧ್ಯಕ್ಷರ ಸ್ಥಾನಕ್ಕಾಗಿ ಮಾಡ್ತಾ ಇಲ್ಲ. ಇದರಲ್ಲಿ ಯಾವುದೇ ರಾಜಕೀಯ ವಿಚಾರಗಳು ಚರ್ಚೆ ಆಗೋದಿಲ್ಲ. ಅಂದರೆ ಪಕ್ಷ ಸಂಘಟನೆಗೋಸ್ಕರ ನಾವು ದಲಿತ ಸಮುದಾಯದ ನಾಯಕರು ಸಭೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ತಂಗಡಿಯವರು ಹೇಳಿದ್ದಾರೆ. ನೋಡಿ, ಈ ಸಂದರ್ಭ ಏನಿದೆ, ಒಬ್ರ್ಯಾರೋ ಟಿಫನ್ ಮಾಡಿದ್ರು, ಊಟ ಮಾಡಿದ್ರು ಕೂಡ ಅದೇನೋ ಗುಸುಗುಸು ನಡೆದಿದೆ, ಅದೊಂದು ರಹಸ್ಯ ಸಭೆ ಅನ್ನೋದೇ ಟಾಕ್ ಆಗ್ತಾ ಇದೆ. ಸಿದ್ದರಾಮಯ್ಯವರು ಜಾರಕಿಹೊಳಿ ಮನೆಗೆ ಊಟಕ್ಕೆ ಹೋಗಿದ್ರಲ್ವಾ, ಅಲ್ಲೆಲ್ಲ ಬಹುತೇಕವಾಗಿ ದಲಿತ ಸಚಿವರು, ಶಾಸಕರು ಸೇರಿದ್ರು. ಹಾಗಾಗಿನೇ KPCC ಅಧ್ಯಕ್ಷರ ಬದಲಾವಣೆ, ಮುಖ್ಯಮಂತ್ರಿ ಬದಲಾವಣೆ ಕುರಿತು ಚರ್ಚೆಗಳಾಗಿದೆ ಅನ್ನೋದು ಮಾತು. ಬಟ್ ಈಗಲೂ ಕೂಡ ಅಷ್ಟೇ. ಈಗ ಒಂದೇ ಸಮುದಾಯದ ನಾಯಕರು ಅಲ್ಲಿ ಸೇರ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನೋ ಪ್ಲ್ಯಾನ್ ಇರಬೇಕಾಗಾದ್ರೆ, ಈಗ ದಲಿತ ನಾಯಕರು ಒಂದೇ ಕಡೆ ಸೇರ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ಸಮುದಾಯದ ನಾಯಕನಿಗೆ KPCC ಅಧ್ಯಕ್ಷ ಪಟ್ಟ ಕಟ್ಟುವಂಥ ಸಾಧ್ಯತೆಗಳೇನಾದರೂ ಇರಬಹುದಾ? ಜೊತೆಗೆ ಮುಖ್ಯಮಂತ್ರಿಗಳ ವಿಚಾರ, ಈಗ ಪವರ್ ಶೇರಿಂಗ್ ಚರ್ಚೆ ಆಗ್ತಾ ಇದೆ. 2.5 ವರ್ಷ ಆದಮೇಲೆ ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ಬೋದು ಅನ್ನೋದು. ಹಾಗಾಗಿ ಆ ಸಮುದಾಯದ ನಾಯಕನಿಗೆ ಮುಖ್ಯಮಂತ್ರಿ ಪಟ್ಟ ಕಟ್ಟುವಂತಹ ಚರ್ಚೆ ಆಗ್ಬೋದಾ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಬಟ್ ತಂಗಡಿಗೆ ಹೇಳಿದ್ದಾರೆ, ಆ ವಿಚಾರಗಳು ಯಾವುದೂ ಕೂಡ ಇಲ್ಲಿ ಚರ್ಚೆಗೆ ಬರೋದಿಲ್ಲ, ನಾವು ಸಂಘಟನೆ ಮಾಡಲಿಕ್ಕೆ ಸೇರ್ತಾ ಇದ್ದೀವಿ ಅಂತ. SC/ST ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಕು ಅಂತ ರಾಜ್ಯದ ಗೃಹ ಮಂತ್ರಿಗಳ ಅಧ್ಯಕ್ಷತೆಯೊಳಗೆ ಒಂದು ಮೀಟಿಂಗ್ ಮಾಡ್ಬೇಕಂತ ಇವತ್ತು ವಿಚಾರವನ್ನು ಮಾಡ್ತಾ ಇದ್ದೀವಿ. ಶಾಸಕರು ಡಿಪ್ಯೂಟೆಡ್ ಸಚಿವರನ್ನ ಎಲ್ಲರನ್ನ ಕರೆದು ಸಭೆ ಮಾಡ್ಬೇಕಂತ ಪರಮೇಶ್ವರ್ ಸಾಹೇಬ್ರು ನಿರ್ಧಾರ ಮಾಡಕತ್ತಾರೆ. ಇದನ್ನೆಲ್ಲ ಮಾಡಕತ್ತೀವಿ ಒಂದು ಸಮಾಜದ ನಾವು ಮಾಡ್ತಾ ಇರೋದು ಪಕ್ಷದ ಸಂಘಟನೆ, ನಾವೆಲ್ಲರೂ ಕುಂತು ಚರ್ಚೆ ಮಾಡೋದು. ಅದು ಅಂದ್ಗಂಡೆ ಮುಖ್ಯಮಂತ್ರಿಗಳು ಸಲಹೆ ಮಾಡಕತ್ತಾರ, ರಾಜ್ಯದ ಅಧ್ಯಕ್ಷರ ಸಲಹೆ ಮಾಡಕತ್ತಾರ ಅಂತ ಮಾಧ್ಯಮದೊಳಗೆ ಬರೋದಕ್ಕಿಂತ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಸತೀಶ್ ಜಾರಕಿಹೊಳಿ ಅವರು ಒಬ್ಬ ಹಿರಿಯ ಸಚಿವರು, ಸಿದ್ದರಾಮಯ್ಯ ಸಾಹೇಬ್ರು ಊಟಕ್ಕೆ ಕರೆದಾರ, ತಪ್ಪೇನಿದೆ? ಅಲ್ಲಿ ಊಟ ಮಾಡಿದ ಈಗ ಯಾರ್ಯಾರು ಆಕಾಂಕ್ಷಿಗಳು ಅನ್ನೋದಕ್ಕೆ ನಮಗಿಂತ ಚೆನ್ನಾಗಿ ನಿಮಗೆ ಗೊತ್ತೈತಿ. ಮಾಧ್ಯಮದವರು ದಿನ ಹೇಳಕತ್ತೀರಿ, ಅವ್ರ ಆಕಾಂಕ್ಷಿಗಳು, ಇವ್ರ ಆಕಾಂಕ್ಷಿಗಳು. ಎಲ್ಲರ ಅಷ್ಟ ಮಂದಿ 100 ಮಂದಿ ಆಕಾಂಕ್ಷಿಗಳು ಮಾಡೋದೇ ಅವ್ರನ್ನ ಒಬ್ಬರನ್ನ ಅಲ್ಲ. ನಾವು ವೆಲ್ಫೇರ್ ಕಾರ್ಯಕ್ರಮ ಮಾಡೋ ಸಲಾಗ ರೆಡಿಷನ್ಸ್ ನ್ಯೂದ ಮೀಟಿಂಗ್ ಕರೆದೀವಿ. ಯಾರು ಅಲ್ಲ ರೀ, ನಾವೆಲ್ಲ ನೋಡಪ್ಪ, ನಾನು CM ಆಗ ಮಟ್ಟಕ್ಕೆ ಇನ್ನೂ ನಾನು ಬೆಳೆದಿಲ್ಲ. ನಾನು ಇನ್ನೂ ನಾನು ಚಿಕ್ಕವನಿದ್ದೀನಿ. ಏನ್ ರಾಘಣ್ಣ ನನಗಿಂತ ಮುಂಚಿತನು ಹೋಗಿ ಆಗಂಗಿಲ್ಲ. ನಾನು ಇನ್ನೂ ಚಿಕ್ಕವನು. ನಾವು ನಡೆ ಬರ್ದಾಗಿದ್ರೆ ಆಗ್ಲಿ, ತಪ್ಪೇನೈತೆ? ಈಗ ರಾಯರೆಡ್ಡಿ ಸಾಹೇಬ್ರು ನನ್ಕಿಂತ ಸೀನಿಯರ್ ಅದಾರ, ನಾನು ಮಂತ್ರಿ ಆಗಿದೆ, ಅವಕಾಶಗಳು ಸಿಕ್ಕವು. ಅಲ್ಲ, ಎಲ್ಲ ಯಾರು ನೋಡ್ರಿ, ಯಾರು ಬೇಕು ಈ ಸದ್ಯ ಪೋಸ್ಟ್ ಖಾಲಿ ಬೇರೆ ಇಲ್ಲ. ಸಿದ್ದರಾಮಯ್ಯ ಸಾಹೇಬ್ರು ರಾಜ್ಯದ ಮುಖ್ಯಮಂತ್ರಿಗಳು ಅದಾರ. ಅದಕ್ಕೆ ನೀವು ಯಾವುದೋ ಅಂತ ಆತಂಕ ಪಡೋಂಥದ್ದು ಅವಶ್ಯಕತೆ ಇಲ್ಲ.